ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜ್ಜಾ ಕನ್ನಡ. ನಾನು ನಿಮ್ಮ ಮಜಾಗಲ್ ವಿದ್ಯಾ ದೀಪಕ್. ನನ್ನ ಜೊತೆಗೆ ಇದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಬೆಳ್ಳಿ ತೆರೆದೆಯಲ್ಲಿ ಅವರದ್ದೇ ಆದಂತಹ ಒಂದಷ್ಟು ಜಾನರ್ನ ಆಕ್ಟಿಂಗ್ ಆಗಿರ್ಬೋದು, ಜೊತೆಗೆ ಆ ಓನ್ ಆಕ್ಟಿಂಗ್ ಅನ್ನ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ. ಹಲವಾರು ಸೀರಿಯಲ್ಗಳಲ್ಲಿ ಅವರು ತೊಡಗಿಸಿಕೊಂಡು ಜನ ಮನ ಸೆಳೆದಿರುವಂತಹ ಏಕೈಕ ನಟ ಇಟ್ಸ್ ವೆಂಕಟೇಶ್ ಸರ್ ನನ್ನ ಜೊತೆಗೆ ಇದ್ದಾರೆ. ಹೊಸದೊಂದು ಧಾರಾವಾಹಿ ಮಾಡ್ತಿದ್ದಾರೆ, ಜೊತೆಗೆ ಯಾವೆಲ್ಲ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಅಂಡ್ ಈ ಬೆಳ್ಳಿ ಪರದೆ ಜೊತೆಗೆ ಸಿನಿಮಾ ರಂಗದಲ್ಲಿ ಏನ್ ಸಾಧಿಸೋಕಾಯ್ತು, ಏನ್ ಹಪ್ಪಿಸ್ತಿದ್ದಾರೆ ಸಾಧನೆ ಮಾಡೋದಕ್ಕೆ ಅಂತ ಇವತ್ತಿನ ಸಂದರ್ಶನದಲ್ಲಿ ಮಾತಾಡೋಣ. ಸರ್ ಹಾಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಸರ್, ನಿಮ್ಮನ್ನ ಸಣ್ಣವರಿರುವಾಗ ನೋಡ್ತಾ ಇದ್ವಿ ಧಾರಾವಾಹಿಗಳಲ್ಲಿ. ಆವಾಗ ಏನ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸರ್, ಸೀರಿಯಸ್ಲಿ. ಘರ್ಜನೆ ಇಲ್ಲ, ಆಡಂಬರ ಇಲ್ಲ, ಸಚ್ ಸಿಂಪಲ್ ಆಗಿ ಆ ಸಿಂಪ್ಲಿಸಿಟಿ. ನಿಮ್ಮ ಆಕ್ಟಿಂಗ್ ತುಂಬಾನೇ ಇಷ್ಟ ಆಗ್ತಿತ್ತು. ಥ್ಯಾಂಕ್ ಯು. ನನಗೆ ಅದೇ ತುಂಬಾ ಸಂತೋಷ ಆಯ್ತು ಇಲ್ಲಿ ನೀವು ಕರೆದಿದ್ದಕ್ಕೆ. ಏನೋ ಒಂದಷ್ಟು ಹಂಚ್ಕೊಳ್ಳೋ ಹಾಗೆ ನನ್ನ ಕೆಲವು ವಿಷಯಗಳನ್ನ. ನನಗೆ ಅದು ಥಿಯೇಟರ್ ಅಂದ್ರೆ ನಂಗೆ ತುಂಬಾ ಮೊದಲಿಂದನೂ ಬಹಳ ಕ್ರೇಜು. ಹಂಗಾಗಿ ನೀವು ನೋಡಿದ ಪಾತ್ರಗಳಲ್ಲಿ ನಾನು ತುಂಬಾ ಇಷ್ಟಪಡೋವಂಥ ಪಾತ್ರಗಳಾಗಿರ್ಲಿಲ್ಲ ಅವು. ಆದರೆ ಇನ್ನೋಸೆಂಟ್ ಅಂತ ಕ್ಯಾರೆಕ್ಟರ್ಗಳನ್ನ ನಾನು ಇಷ್ಟಪಡ್ತಿರ್ಲಿಲ್ಲ. ಯಾಕೆಂದ್ರೆ ನನಗೆ ನಾನೇ ಕನ್ನಡಿಲಿ ನೋಡ್ಕೊಂಡು ಹೇಳ್ಕೊಳ್ತಿದ್ದೆ, ನನಗೆ ಆ ಥರ ಪಾತ್ರಗಳೆಲ್ಲ ಸೂಟ್ ಆಗೋದಿಲ್ಲ. ನಾನು ಏನಿದ್ರು ಒಂಥರ ಖಡಕ್ಕಿರೋ ಪಾತ್ರಗಳನ್ನ ಮಾಡಬೇಕು, ನೆಗೆಟಿವ್ ಶೇಡ್ಸ್ಗಳಿರೋ ಅಂಥದ್ದು ಮಾಡಬೇಕು ಅಂತ. ಬೈ ಚಾನ್ಸ್ ಆಗಿ ನನಗೆ ಸಿಕ್ಕಿದ್ದೇನು ಅಂದರೆ ಈ ಥರದ ಪಾತ್ರಗಳು. ಅಂದರೆ ಒಬ್ಬ ಕಲಾವಿದನಿಗೆ ಯಾವುದೇ ಪಾತ್ರಗಳು ಸಿಗಲಿ, ಅದನ್ನು ನಿಭಾಯಿಸಬೇಕು, ಅದನ್ನು ಇನ್ವಾಲ್ವ್ ಆಗಿ ಅದನ್ನು ಮಾಡಬೇಕು. ಆ ಪಾತ್ರಗಳನ್ನು ನಿರ್ವಹಿಸಿದ್ರೆ ಆಡಿಯನ್ಸಿಗೆ ಮುಟ್ಟುತ್ತೆ ಅನ್ನೋ ದೃಷ್ಟಿ ಇದ್ದೇ ಇರತ್ತೆ ಕಲಾವಿದನಿಗೆ. ಅದಕ್ಕೆ ತಕ್ಕನಾಗಿ ನಾನು ಪ್ರಾಮಾಣಿಕವಾಗಿ ನ್ಯಾಯ ಕೊಡುವಂತ ಕೆಲಸ ಮಾಡಿದ್ದೀನಿ ಅನ್ಸತ್ತೆ. ನೀವು ಹಿಂಗೆ ಹೇಳಿದ್ ನೋಡಿದ್ರೆ ಸುಮಾರು ಜನ ನನಗೆ ಕೇಳೋರು, ಭಾಳ ಇನ್ನೋಸೆಂಟ್ ಪಾತ್ರ, ಅದು ತುಂಬಾ ದ್ವಿತೀಯ ಅಂತ ಒಂದು ಬಂತು, ಅದು ಭಾಳ ಇನ್ನೋಸೆಂಟ್ ಆಗಿತ್ತು. ಆಮೇಲೆ ಆ ಮಾಂಗಲ್ಯದಲ್ಲಿ ಗೋಪಿ ಕ್ಯಾರೆಕ್ಟರ್ ಆಗ್ಬೋದು, ಅದು ಪಾತ್ರಗಳು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ. ಅದಷ್ಟೇ ಪಾಪ್ಯುಲರು ಆಯಿತು. ಸೊ ಹಾಗಾಗಿ ಎಷ್ಟು ವರ್ಷ ಸರ್ ಅದು ಇದ್ದಿದ್ದು ಮಾಂಗಲ್ಯ? ಹೆಚ್ಚು ಕಡಿಮೆ 9 ವರ್ಷ. 2000 ರೀಸೆಂಟಾಗಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ತುಂಬ ಹೈಯೆಸ್ಟ್ TRP ಇದ್ದಿದ್ದು ಮಾಂಗಲ್ಯ. 9 ಗಂಟೆಗೆ ಬರ್ತಿತ್ತು, ಇಡೀ ಬೀದಿನಲ್ಲಿ ಮಾಂಗಲ್ಯ. ಆಮೇಲೆ ಇನ್ನೂ ಒಂದು ಸುಮಾರು ಜನ ಹಾಗೆ ಹೇಳ್ತಿರೋರು ನಂಗೆ, ಸರ್ ಆ ಮಾಂಗಲ್ಯದು ಏನು ಟೈಟಲ್ ಸಾಂಗ್ದು CD ಕೊಡಿ ಸರ್, ನಮ್ಮ ಮಗು ಕರೆಕ್ಟಾಗಿ ಆ ಟೈಮ್ಗೆ ಊಟ ಮಾಡುತ್ತೆ. ಒಂಥರ ಕುಣಿಸಿ, ಅದು ಆ ಸಾಂಗ್ ಇದೆಯಲ್ಲ ಟೈಟಲ್ ಸಾಂಗು, ಮಕ್ಕಳು ಕುಣಿಯೋ ಹಾಗೆ ಮಾಡಿಸೋದು ಅಂತಾರಲ್ಲ, ಟ್ಯೂನ್ ಹಂಗಿತ್ತು. ಸೊ ಊಟ ಮಾಡಿಸುವಾಗ ಎಲ್ಲ ಮಾಂಗಲ್ಯ ಅಂದ್ರೆ ಆ ಮಗು ಹಿಂಗೆ ಅನ್ಕೊಂಡು ತಿಂತಿರುತ್ತೆ. ಸೊ ನಾವು ಬೇರೆ ಟೈಮ್ನಲ್ಲೂ ಅದನ್ನ ಹಾಕಿ ತಿನ್ನಿಸ್ಬೋದು. ಅಷ್ಟೊಂದು ಪಾಪ್ಯುಲರ್ ಆಗಿತ್ತು ಅದು. ಬೇರೆ ಚಾನಲ್ಗಳ ಇದು ಕಡಿಮೆ ಇತ್ತು ಆಗ, ಸಂಖ್ಯೆ ಕಡಿಮೆ ಇತ್ತು. ಹಂಗಾಗಿ ಆಮೇಲೆ ತುಂಬಾ ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ ಜನಗಳಿಗೆ ಮುಟ್ಟುವಂಥ ಕತೆ ಅದು. ಅಂದ್ರೆ ಪ್ರತಿ ಒಂದು ಮನೆಯಲ್ಲೂ ನನ್ನ ಭಾವ ಹಿಂಗಿದ್ದ, ನನ್ನ ಅಕ್ಕ ಹಿಂಗಿದ್ಲು, ನಮ್ಮ ಅತ್ತೆ ಹಿಂಗಿದ್ರು ಒಂಥರ ಕನೆಕ್ಟ್ ಮಾಡ್ಕೊಳ್ಳುವಂಥ ಕಥೆ ಆಗಿತ್ತು. ಹಂಗಾಗಿ ಅದು ನಿಮಗೆ ಅದು ಅಥವಾ ನಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ದ. ನೋಡಿ, ಅದು 5 ಲ್ಯಾಂಗ್ವೇಜಲ್ಲಿ ಬಂತು. ನಮಗೆ ಒಂದು ಸೊಸೈಟಿ, ಒಂದು ಸಮಾಜ ಅಥವಾ ನಮ್ಮ ಒಂದು ಫ್ಯಾಮಿಲಿ ಅಂದರೆ ಅದು ಯಾವುದೇ ರಾಜ್ಯದ ಆಗ್ಬೋದು, ಯಾವುದೇ ಸಮುದಾಯದ ಆಗ್ಬೋದು, ಎಮೋಷನ್ಸು, ಆ ಕನೆಕ್ಟಿವಿಟಿ ಯಾವಾಗಲೂ ಸಂಬಂಧಗಳು ಇದ್ದೇ ಇರುತ್ತೆ ಚೆನ್ನಾಗಿ ಅನ್ನೋದಕ್ಕೆ 5 ಲ್ಯಾಂಗ್ವೇಜಲ್ಲೂ ಸಕ್ಸಸ್ ಅದು ಆ ಕತೆ. ಅದು ಫಸ್ಟು ತಮಿಳಲ್ಲಿ ಬಂದಾಗ ಮೆಟ್ಟುವಳಿ ಅಂತ ಏನೋ ಹೆಸರದು ಭಾಳ ಪಾಪ್ಯುಲರ್ ಆಗೋಯ್ತು. ಅದೇ ಪ್ರೊಡ್ಯೂಸರು ಅಷ್ಟು ಲ್ಯಾಂಗ್ವೇಜಲ್ಲಿ ತೆಗೆದಾಗ ಅಷ್ಟು ಲ್ಯಾಂಗ್ವೇಜ್ ಅಲ್ಲೂ ಸಕ್ಸಸ್ ಕಾಣ್ತದೆ. ಸರ್, ಆ ತರದ ಧಾರಾವಾಹಿ ಮತ್ತೆ ಬರೋಕ್ ಸಾಧ್ಯ ಇದೆಯಾ? ಬರ್ಬಹುದು, ಆದ್ರೆ ಈಗ ಜನರೇಷನ್ ಇರೋದ್ರಿಂದ, ಈಗ ನಮ್ಮ ಜನರೇಷನ್ ಏನ್ ಅನ್ಬೋದು, ಈ ಕಮಿಂಗ್ ಜನರೇಷನ್ನು ಅಥವಾ ನಮ್ಮ ಅದರೆಲ್ಲ ಅವ್ರುಗಳು ಏನ್ ಅನ್ಬೋದು ಅಂತಂದ್ರೆ ಅದನ್ನ ಬೇರೆ ತರದಲ್ಲಿ ನೋಡ್ತಾರೇನೋ. ಅಂದ್ರೆ ಆವಾಗ ಹುಡುಗಿರ್ ಸಂಖ್ಯೆ ಜಾಸ್ತಿ. ಹೆಂಗ್ ನೋಡ್ತಾರೆ ಹಿಂಗೆಲ್ಲ, ಇಷ್ಟೆಲ್ಲ ಸ್ಲೋ ಇದ್ದ ಫಾಸ್ಟ್ ಜನರೇಷನ್ ಅಲ್ವಾ ಇದು. ಯಾರು ಈಗ ನಮ್ಮ ಮಕ್ಕಳು ನಮ್ಮ ಮನೆಗಳಲ್ಲೇ ಯಾರಪ್ಪ ಏನ್ ತುಂಬಾ ಲ್ಯಾಗ್ ಆಗ್ತಿದೆ, ಬೇರೆ ಹಾಕಪ್ಪ ಅಂತ ಅಲ್ಲ. ಅದು ಸಂಬಂಧಗಳಿಗೆ ಯಾವತ್ತೂ ಬೆಲೆ ಇದ್ದೇ ಇದೆ. ಆದ್ರೆ ನಾವು ತೋರಿಸೋ ರೀತಿ ಒಂದ್ ಸ್ವಲ್ಪ ಬೇರೆ ತರ ಮಾಡ್ಕೋಬೇಕಾಗತ್ತೇನೋ ಈಗಿನ ಜನರೇಷನ್ಗೆ ತಕ್ಕನ ಹಾಗೆ. ಬಟ್ ಅದು ಬರಬೇಕು, ಬಂದ್ರೇನೆ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಹಿಂಗಿತ್ತು, ಹಿಂಗಿದ್ವಿ ನಾವು ಅಂತ ತೋರ್ಸೋಕ್ಕಾದ್ರೂ ಬೇಕು.
ಈಗ ನೋಡಿ ಅದೇ ಥರದ್ದು ನೀವು ಹಿಂದಿನ ಕೆಲವು ಸ್ವಾತಂತ್ರ್ಯ ಪೂರ್ವದ್ದಾಗಲಿ ತೋರಿಸ್ಬೋದು, ಅಥವಾ ಇನ್ನೂ ಒಂದು 20 ವರ್ಷದ ಹಿಂದಿನ ಕತೆ ತೋರಿಸಿದಾಗ ಜನಗಳಿಗೆ ಒಂದು ಸಿನಿಮಾ ಮಾಡೋ ಅಥವಾ ಒಂದು ಸೀರಿಯಲ್ ಮುಖಾಂತರ ತೋರಿಸಿದಾಗ ಅದು ಹೋಗಿದೆ ಚೆನ್ನಾಗಿ. ಅದಕ್ಕೊಂದು ಒಳ್ಳೆ ಪಾಪ್ಯುಲಾರಿಟಿ ಸಿಕ್ಕಿದೆ. ಯಾಕಂದರೆ ನಾವು ಮಾಡೋ ರೀತಿ ಹಂಗಿರ್ಬೇಕಾಗತ್ತೆ. ಹೋಗತ್ತೆ, ಇಲ್ಲ ಅಂತಲ್ಲ. ಅದಕ್ಕೆ ಒಂಚೂರು ಏನಾದರೂ ಹಳೆ ಬೇರು ಹೊಸ ಚಿಗುರು ಅಂತೀವಲ್ಲ, ಹಾಗೆ ಸೇರಿಸ್ಕೊಂಡು ನಾವು ಮಾಡಬೇಕಾಗತ್ತೆ. ಏನಾಗಿದೆ ಸರ್, ಇಲ್ಲಿ ರಂಗಭೂಮಿಯಲ್ಲಿ ಒಂದು ರೊಟ್ಟಿ ಕೊಟ್ರೆ ಆ ಒಂದು ರೊಟ್ಟಿ ತಿಂದು 3 ಹೊತ್ತು ಹೆಂಗ್ ಕೆಲಸ ಮಾಡ್ಬೋದು ಅಂತ ಹೇಳ್ಕೊಡ್ತಿದ್ರು. ಈಗಿನ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅದನ್ನ ಸ್ವಲ್ಪ ಸ್ವೀಟ್ ಅಂಡ್ ಶಾರ್ಟ್ ಮಾಡ್ಬಿಟ್ಟಿದ್ದಾರೆ. ಒಂದ್ ದೋಸೆ ತಿಂದು ಈ ಕೆಲಸ ಮಾಡಿ, ಆಮೇಲೆ ಒಂದಿಷ್ಟು ಅನ್ನ ತಿಂದು ಇವಾಗ ಒಂದ್ ಚಪಾತಿ ತಿಂದ್ರೆ ನೈಟ್ ಕೆಲಸ. ಸೊ ಆಗಿನ ಒಂದು ರೊಟ್ಟಿಗೂ ಈಗಿನ 3 ತರದ ಊಟಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಖಂಡಿತ ಖಂಡಿತ ಖಂಡಿತ. ನಾನು ಅದೇ ಹೇಳ್ತೀನಿ. ಯಾಕಂದ್ರೆ ಆಗಿನ ಹಸಿವು ಬೇರೆ, ಈಗಿನ ಹಸಿವು ಬೇರೆ. ಆಗ ನಮಗೆ ಈ ತಿನ್ನೋ ಹಸುವಿಗಿಂತ ನಾನು ಏನೋ ಒಂದು ಪಾತ್ರ ಮಾಡಬೇಕು, ಏನಾದರೂ ಒಂದು ಸಾಧಿಸ್ಬೇಕು ಇದರಲ್ಲಿ, ಈ ಕೆಲಸದಲ್ಲಿ ಏನೋ ಹಠ ತುಂಬ ಇರ್ತಿತ್ತು. ಅದೇ ಶೋಕಿ ಅಂತ ಆಗಲ್ಲ, ಪ್ಯಾಷನ್ ಅಂತ ಅಂದ್ರೂ ನಮಗೆ ಭಾಳ ಇಷ್ಟು ಸಾಕು ನನಗೆ, ನಾನು ಇದನ್ನ ಮಾಡ್ಕೊಳ್ತೀನಿ ಅಂತ. ಈಗಿನ ಟ್ರೆಂಡ್ ಏನಾಗಿದೆ ಅಂದರೆ ಫೇಮ್ಗೆ ತುಂಬ ಆತರ ಪಡ್ತಾರೆ. ನಮಗೆ ಒಂದು ಫೇಮ್ ಬರಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರಲೇ ಇರಲಿಲ್ಲ. ಆಗ ಪಾತ್ರ ಮಾಡಬೇಕು, ನನಗೆ ಯಾವ ಪಾತ್ರ ಸಿಗ್ಬೋದು. ಅವಾಗೆಲ್ಲ ನಮ್ಮ ಕೆಲವು ಕಲಾವಿದರು, ಈಗ ನನ್ನನ್ನು ಮೊದಲುಗೊಂಡೇ ಬೇಕಾದರೆ ತಗೊಳ್ಳಿ, ನಾವು ರಿಹರ್ಸಲ್ ಕೂತಾಗ ಅಥವಾ ರೀಡಿಂಗ್ ಕೂತಾಗ ಒಂದು ಫಸ್ಟ್ ಟೈಮ್ ಒಂದು ನಾಟಕದ ರೀಡಿಂಗ್ ಕೊಟ್ಟರೆ ಆ ನಾಟಕದ ಪುಸ್ತಕನ ರೀಡಿಂಗ್ ಕೊಡೋಕ್ಕಿಂತ ಮುಂಚೆ ನಾವೆಲ್ಲಾದರೂ ಇಂಥ ನಾಟಕ ನಾವು ತಗೊಳ್ತಾ ಇದ್ದೀವಿ, ಗಿರೀಶ್ ಕಾರ್ನಾಡ್ ಬರ್ದಿದ್ದಾರೆ ಅಥವಾ ಕಂಬಾರ್ ಬರ್ದಿದ್ದಾರೆ ಅಥವಾ ಇನ್ನೊಬ್ರು ಬರ್ದಿದ್ದಾರೆ ಅಂದಾಗ ಆ ಪುಸ್ತಕನ ಹುಡುಕ್ತಿದ್ವಿ ನಾವು. ಆ ಪಾತ್ರದಲ್ಲಿ ನಾನು ಹಿಂಗೆ ಯಾವ ಪಾತ್ರ ಇದ್ರಲ್ಲಿ ಆರಿಸ್ಕೋಬೋದು, ಯಾವ ಪಾತ್ರನ ನಾನು ಚೆನ್ನಾಗಿ ಅಲ್ಲಿ ನಾನು ರೀಡಿಂಗ್ ಕೊಡಬೇಕು, ಈ ಥರದ್ದೆಲ್ಲ ಹಸಿವಿರೋದು ಅಷ್ಟೇ ಹೊರತು ಬೇರೆ ಇರ್ತಿರಲಿಲ್ಲ. ಹಾಗಾಗಿ ಅಲ್ಲಿ ನಮಗೆ ಪಾತ್ರಗಳ ಬಗ್ಗೆ ತುಂಬ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಸ್ಪಂದನದಲ್ಲಿ ಮಾಡ್ತಾ ಇದ್ದೆ, ನಾನು ಮೇಡಮ್ ಬಿ ಜಯಶ್ರೀ ಮೇಡಮ್ ಕೆಳಗಡೆ ನಾನು ಕೆಲಸ ಮಾಡಿದೆ. ಅಲ್ಲಿ ಹಾಗೆ ಅಂದ್ಕೊಳ್ತಾ ಇದ್ದೆ, ನಮ್ಮ ಕಲಾವಿದ್ರು ಏನೋ ನಿನ್ಗೆ ಆ ಪಾತ್ರ ಸಿಕ್ಬಿಡ್ತು, ನನಗೆ ಸಿಗ್ಬೇಕಾ, ಈ ಥರದ ಹೊಡೆದಾಟಗಳು ಈಗಲೂ ಇರುತ್ತೆ, ಇಲ್ಲ ಅಂತ ನಾ ಹೇಳಲ್ಲ. ಅದು ತುಂಬ ಕಡಿಮೆ. ಈಗ ನಾನು ಥಿಯೇಟ್ರದ್ದು ವರ್ಕ್ಶಾಪ್ ಮಾಡಿಸಿದ್ದೀನಿ, ಆಮೇಲೆ ಒಂದು ಟ್ರೂಪು ಮಾಡಿದ್ದೆ, ನಾನು ಅಂಬಾರಿ ಅಂತ ಒಂದು ಟ್ರೂಪು ಮಾಡಿದ್ದೆ. ಅದರಲ್ಲಿ ಸುಮಾರು ಹುಡುಗರು ಬಂದರು. ಅದರಲ್ಲಿ ಬಂದಿದ್ದು ಒಂದು 30 ಹುಡುಗರು ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು 20 ಹುಡುಗರಿಗೆ ಬೇಗ ಸೀರಿಯಲಲ್ಲಿ ಬರಬೇಕು, ಅದು ಸಹಜ ಏನೋ ಗೊತ್ತಿಲ್ಲ ನನಗೆ. ಪಾಪ ಅವುಗಳಿಗೆ ಕಾಣಿಸ್ಕೋಬೇಕು, ನಾನು ಮಾತಾಡ್ಬೇಕು ಅನ್ನೋದೊಂದು. ಇವಾಗ ನಾವು ಇದ್ದಾಗ ಅದರದ್ದು ಮುಟ್ಟೋಕ್ಕೆ ಕಷ್ಟ ಆಗೋದು. ದೂರದರ್ಶನ್ಗ ನಮ್ಮನ್ನು ಆಯ್ಕೆ ಮಾಡ್ಕೋತಾರ, ಈ ಥರದ್ದು ಇರ್ತಿತ್ತು ಅವಾಗ. ಸಿನಿಮಾ ಅಂದರೆ ಸಿನಿಮಾಗೋದೊಂದು ಕಲ್ಪನೆನೇ ಇಲ್ಲಪ್ಪ, ಸಿನಿಮಾಗೆ ಹೋಗೋದು ನಮಗೆ ಆ ಥರದ್ದು ಸುಮ್ಮನೆ ಒಂದು ಭ್ರಮೆ ಅದು ಅಷ್ಟೇ ಅಂತ. ಯಾಕೆಂದರೆ ಅಲ್ಲಿ ಮುಟ್ಟಬೇಕು ಅಂದ್ರೆ ತುಂಬ ಕಷ್ಟಪಡಬೇಕು ಅನ್ನೋ ಥರದ್ದಿತ್ತು. ಈಗ ನೀವು ಯಾವುದೇ ತಗೊಳ್ಳಿ, ತುಂಬ ಜಾಸ್ತಿ ಆಯಿತು ಅಂತ ಅದಕ್ಕೆ ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ. ಏನಾಗಿದೆ, ರೀಲ್ಸ್ಗಳೆಲ್ಲ ನಾವೇ ಮಾಡ್ಕೊಳ್ತಿದ್ದೀವಿ, ನಾವೇ ಮಾಡ್ತಿದ್ದೀವಿ ಅಂದಾಗ ಪ್ರತಿಭೆಗಳು ಅದರಲ್ಲೂ ಆಯ್ಕೆಗಳಿಗೆ ಬಂದ್ಬಿಟ್ಟಿದೆ. ಈಗಲೂ ಅದಕ್ಕೆ ವ್ಯಾಲ್ಯೂಸ್ ಇದ್ದೇ ಇದೆ. ಒಬ್ಬ ಪ್ರತಿಭಾವಂತನಿಗೆ ಅವಕಾಶಗಳು ಸಿಗಬೇಕಷ್ಟೆ, ವೇದಿಕೆ ಕೊಡಬೇಕು. ಅದು ಯಾರಿಗೋ ಕೊಟ್ಟು ಹಾಳಾಗಬಾರ್ದು ಅಂತ ನಾನು ಹೇಳೋದು. ಯಾಕಂದರೆ ಯಾರೋ ಪಾತ್ರಕ್ಕೆ ಏನೋ ಕಾಂಪ್ರಮೈಸ್ ಆಗಿ ಯಾರೋ ಮಾಡಿಬಿಟ್ಟು ಇಡೀ ಕಥೆನೇ ಏನೋ ಹಾಳಾಗೋದಾಗಲಿ ಅದು ಮಾಡಬಾರ್ದು ಅನ್ನೋದು ನನ್ನ ಈಗಿನ ಅನಿಸಿಕೆ. ಅಂದರೆ ಕೆಲವು ಕಡೆ ಏನಾಗುತ್ತೆ, ತುಂಬ ಒಳ್ಳೆ ಕಥೆ ಇರುತ್ತೆ, ಆ ಪಾತ್ರಗಳ ಆಯ್ಕೆನೇ ಏನೋ ಆಗ್ಬಿಟ್ಟಿರುತ್ತೆ. ಅದು ಯಾವ ಒತ್ತಡಕ್ಕಾಗಿರುತ್ತೋ, ಕೆಲವು ನಿರ್ದೇಶಕರಿಗೆ ಬಿಟ್ಟಿರುತ್ತೆ, ಕೆಲವರಿಗೆ ಪ್ರೊಡ್ಯೂಸರ್ದು ಫೋರ್ಸ್ ಇರುತ್ತೆ, ಕೆಲವರಿಗೆ ಇನ್ಯಾರೋ ನಾನು ಆ ಕಥೆನ ಆ ಇಡೀ ಇದನ್ನ ನಾನು ವಹಿಸ್ಕೊಳ್ತೀನಿ, ನನಗೊಂದು ಮುಖ್ಯವಾದ ಪಾತ್ರ ಕೊಡಿ ಅನ್ನೋದೊಂದಿರುತ್ತೆ. ಆ ಥರದ್ದೆಲ್ಲ ಇರುತ್ತೆ. ಪಾತ್ರಧಾರಿಗೆ ಇವತ್ತಿಗೂ ಅದ್ರದ್ದು ವ್ಯಾಲ್ಯೂ ಇದ್ದೇ ಇರುತ್ತೆ.